ಒಂದು ಕಡೆ ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂಥೇಳಿ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಏನು ಕಾರಣ ಇದಕ್ಕೆ ಅಂತ ಬಂದಾಗ ನೋಡಿ, ಒಂದು ಕಡೆ ಎಲ್ಲರೂ ಹೇಳೋದು ಗ್ಯಾರಂಟಿ ಯೋಜನೆ ಮಾಡಿದ್ರು, ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಬರೀ ಬಡವರಿಗೆ ಇವ್ರು ಮಾಡಿಕೊಟ್ಟಿದ್ದರೆ ಸಾಕಾಗಿತ್ತು, ಎಲ್ರಿಗೂ ಸಾರಾಸಗಟಾಗಿ ಇವರು ಅವರೆಲ್ಲರಿಗೂ ಬಸ್ ಪ್ರಯಾಣವನ್ನು ಫ್ರೀ ಮಾಡಿಬಿಟ್ರು. ಆ ಕಾರಣಕ್ಕೆ ಏನಾಗಿದೆ, ಸಾರಿಗೆ ನಿಗಮಗಳಿದೆಯಲ್ಲ ಇದರ ಮೇಲೆ ಒಂದು ಹೊರೆ ಬಿದ್ದುಬಿಟ್ಟಿದೆ. ಈ ಹೊರೆ ತಗ್ಗಿಸ್ಬೇಕು ಅಂದರೆ ಏನು ಮಾಡಬೇಕು, ಟಿಕೆಟ್ ದರ ಜಾಸ್ತಿ ಮಾಡಬೇಕು. ಆಗ ಟಿಕೆಟ್ ಬೆಲೆ ಜಾಸ್ತಿ ಕೊಡೋದು ಯಾರು? ಗಂಡಸರು. ಯಾಕಂದರೆ ಹೆಂಗಸರಿಗೆ ಪ್ರಯಾಣ ಉಚಿತ ಇದೆ. ಟಿಕೆಟ್ ಬೆಲೆ ಅಕಸ್ಮಾತ್ ಜಾಸ್ತಿ ಮಾಡಿದ್ರೆ ಇಬ್ಬರ ಹತ್ತಿರ ಟಿಕೆಟ್ ತೊಗೊಂಡಿದ್ದಿದ್ರೆ ಸಮಸ್ಯೆ ಇರಲಿಲ್ಲ. ಅಥವಾ ಅದರಲ್ಲಿ ಸೆಲೆಕ್ಟೆಡ್ ಕಡು ಬಡವರು ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಗುರುತಿಸಿ ಅಂಥವ್ರಿಗೆ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಆಗಲೂ ಪ್ರಾಬ್ಲಮ್ ಇರಲಿಲ್ಲ. ಒಂದು ಅರ್ಧದಷ್ಟು ಮಹಿಳೆಯರಾದರೂ ಟಿಕೆಟನ್ನು ಪಡ್ಕೊಳ್ತಾ ಇದ್ದರು. ಆದರೆ ಅದೇನು ಮಾಡದೆ ಈಗ ಬಸ್ ಟಿಕೆಟ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಇದಕ್ಕೆ ಕಾರಣ ಏನು ಅಂತ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದಾಗ, ನೋಡ್ರಿ, BJPಯವರು ಸಾಲ ಮಾಡಿಬಿಟ್ಟಿದ್ರು. ಇವರು ಸಾಲ ಮಾಡಿಬಿಟ್ಟು ಇದೇ ಸಾರಿಗೆ ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡಿ ಹೊರಟುಬಿಟ್ರು. ನಮ್ಮ ತಲೆ ಮೇಲೆ ಕಟ್ಟಿದ್ರು. ಅದನ್ನು ಕಾಂಗ್ರೆಸ್ ತಲೆ ಮೇಲೆ BJPಯವರು ಸಾಲದ ಹೊರೆಯನ್ನು ಹಾಕಿದ್ರು. ಮಹಿಳೆಯರಿಗೆ ಫ್ರೀ ಆ ಒಂದು ಪ್ರಯಾಣಕ್ಕೆ ನಾವು ಅಡ್ಡಿ ಮಾಡ್ತಾ ಇಲ್ಲ. ಮಹಿಳೆಯರು ಈಗಲೂ ಫ್ರೀಯಾಗಿ ಹೋಗಲಿ, ಅವ್ರು ಯಾವ ಪ್ರಯಾಣಕ್ಕೂ ಅಡ್ಡಿ ಮಾಡ್ತಾ ಇಲ್ಲ. ಆದರೆ ಗಂಡಸರ ಜೇಬಿಗೆ ಕತ್ತರಿ ಬೀಳಬಹುದು ಅಂತ ಇದರ ಅರ್ಥ. ಎಲ್ಲ ನಿಗಮದಲ್ಲೂ 15% ಬಸ್ ಟಿಕೆಟ್ ದರ ಹೆಚ್ಚಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರಂತೆ. 2020ರಲ್ಲಿ ಪ್ರತಿದಿನ ಡೀಸೆಲ್ಗೆ 9.16 ಕೋಟಿ ಖರ್ಚಾಗ್ತಿತ್ತು. ಇದೀಗ 13.21 ಲಕ್ಷ ರೂಪಾಯಿ ಡೀಸೆಲ್ಗೆ ಖರ್ಚಾಗ್ತಾ ಇದೆ. 2020ರಿಂದ ಇಲ್ಲಿಯವರೆಗೆ ಇಷ್ಟು ಬದಲಾವಣೆ ಆಗಿದೆ. ಸುಮಾರು 4 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿಯಾಗಿ ಡೀಸೆಲ್ಗೆ ಖರ್ಚಾಗ್ತಾ ಇದೆ. BJP ಸರ್ಕಾರ 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟು ಹೋಗಿದೆ. ಅಷ್ಟು ಸಾಲ ನಮಗೆ ಹೊರೆಯಾಗಿಬಿಟ್ಟಿತ್ತು. ಇದೀಗ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಆಗಿದೆ. ಶಕ್ತಿ ಯೋಜನೆ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. BJP ಸಾಲದ ಹೊರೆ ನಮ್ಮಲ್ಲಿ ಹಾಕ್ಬಿಟ್ಟಿತ್ತಲ್ಲ, ಅದನ್ನು ತೀರಿಸಬೇಕಾದ್ರೆ ನಮಗೆ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ ಆಗಿದ್ರು, ಖರ್ಚು ಜಾಸ್ತಿ ಆಗ್ತಾ ಇದೆ, ನಮಗೆ ಟಿಕೆಟ್ ದರ ಏರಿಸಿ ಅಂತ. ಈಗ ನಾನಾ ಕಾರಣಗಳಿಂದ ಆಗಿರಲಿಲ್ಲ. ಈಗ 15%ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ 1,000 ಕೋಟಿ ಬರ್ಬೋದು, ಹೆಚ್ಚೇನು ಬರೋದಿಲ್ಲ. ಅದರ ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಶಕ್ತಿನಲ್ಲಿ ಮಹಿಳೆಯರು ಓಡ್ತಾರಲ್ಲ, ಅದು ಏನು ಟಿಕೆಟ್ ಜಾಸ್ತಿ ಆಗುತ್ತೋ ಅದು ಸರ್ಕಾರನೇ ಕೊಡುತ್ತೆ. ಇನ್ನು ಸ್ವಲ್ಪ ದಿನ ತಳ್ಬೋಯಿತು. ಆದರೆ BJP ಸರ್ಕಾರ ನಮ್ಗೆ ಅಧಿಕಾರ ಬಿಟ್ಕೊಂಡ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟಿದ್ದಾರೆ. ಸಾಲ ಇಲ್ಲದೇ ಇದ್ದರೆ ಇನ್ನೂ ಏನಾದರೂ ಸ್ವಲ್ಪ ತಳ್ಬೋಯಿತು. BJPಯವರು 1 ವರ್ಷ 7 ತಿಂಗಳು ಮುಂಚೆ 8 ತಿಂಗಳಾಯಿತು ಅಂದ್ಕೊಳ್ಳಿ, ನಮಗೆ ಅಧಿಕಾರ ಬಿಟ್ಟುಕೊಟ್ಟಾಗ 5,900 ಕೋಟಿ ಸಾಲ ಬಿಟ್ಟೋಗಿದ್ರು. ಅಷ್ಟು ಸಾಲ ನಮಗೆ ಜಾಸ್ತಿ ಹೊರೆಯಾಗಿತ್ತು. ಅದ್ರ ಜೊತೆಗೆ ಪ್ರತಿದಿನ ನಷ್ಟ ಆಗ್ತಾಯಿತ್ತು. ಸಾರ್ವಜನಿಕರಿಗೆ ಈ ಅನಿವಾರ್ಯ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ನಮ್ಮ ಬೋರ್ಡ್